100 ಕೋಟಿ ಸಾಕಿರೋರ್ನೆಲ್ಲ ತಗೊಂಬಂದು ಅಲ್ಲಿ ಬಡತನದಲ್ಲಿರೋನ್ ಕರ್ಕೊಂಬಂದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಅವನು ಆಲ್ರೆಡಿ ಗೆದ್ದಿದ್ದಾನೆ ಸರ್, 100 ಕೋಟಿ ಸಂಪಾದನೆ ಮಾಡಿದಾನೆ, ಎಲ್ಲ ಇದೆ. ಅವ್ರನ್ನೆಲ್ಲ ಏನ್ ಈ ಸಾರಿ ಬಿಗ್ ಬಾಸ್ ನೋಡ್ತಾ ಇದೀರಣ್ಣ? ನೋಡ್ತಾ ಇದೀವಣ್ಣ. ಏನ್ ಅನಿಸ್ತಾ ಇದೆ ಈ ಸಾರಿ ಬಿಗ್ ಬಾಸ್ ಬಗ್ಗೆ? ಬಿಗ್ ಬಾಸ್ ಬಗ್ಗೆ ನಾವು ಹೋದ್ ಸರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹನುಮಂತ ಗೆಲ್ತಾನಂತ 100ಕ್ಕೆ 100 ಇಟ್ಕೊಂಡಿದೀವಿ. ಅದೇ ತರ ಸತ್ಯ ಆಗೋಯ್ತು. ಅದು ಒಂದು ಬಡವ್ರ ಪರ ನ್ಯಾಯ ಸಿಕ್ಕಂಗೆ. ಹನುಮಂತ ಅಂದ್ರೆ ಕುರಿಗಾಯ ಹುಡುಗ, ಎಲ್ಲೋ ಹಾವೇರಿ ಜಿಲ್ಲೆ, ಯಾವ ಸರ್ ಅದು ಊರ ಹೆಸರು ಗೊತ್ತಾಯಿಲ್ಲ. ಹೌದು, ಉತ್ತರ ಕರ್ನಾಟಕ ಪರವಾಗಿಲ್ಲ. ಉತ್ತರ ಕರ್ನಾಟಕ ಹನುಮಂತ ಗೆದ್ದದ್ದು ತುಂಬಾ ಖುಷಿ ಆಯ್ತು. ಬಟ್ ನಾವು ಅಕ್ಸೆಪ್ಟ್ ಮಾಡಿದ್ದು ಅದೇನೆ, ಗೆದ್ದೇ ಗೆಲ್ತಾರೆ ಈ ಸರಿ, ಹನುಮಂತ ಹೊಡೆದೇ ಹೊಡಿತಾರಂತ. ಅದೇ ತರ ನಿಜ ಆಗಿದೆ. ಈ ಸರಿ ನಿಮ್ ಉತ್ತರ ಕರ್ನಾಟಕದವ್ರು ಬಂದವರಲ್ಲ? ಈ ಸರಿ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಸುರಪುರ ತಾಲೂಕು ಕನ್ಯಾಳಿ ಗ್ರಾಮದ ಮಲ್ಲಮ್ಮ ಅಂತಂದ್ರೆ ಒಂಥರ ಹೇಮರೆಡ್ಡಿ ಮಲ್ಲಮ್ಮನ ತರ ಬಂದಿದ್ದಾಳೆ ಅಂತ ನಾವು ಹೇಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಹೇಮರೆಡ್ಡಿ ಮಲ್ಲಮ್ಮ ಅಂತ ಗೊತ್ತಲ್ಲ ಸರ್ ನಿಮ್ಗೆಲ್ಲ? ರೆಡ್ಡಿಸ್ ಜನಾಂಗದಲ್ಲಿ ಒಂದು ಒಳ್ಳೆ ಸತ್ಯಕ್ಕಾಗಿ ದುಡ್ದಂತ ಒಂದು ವ್ಯಕ್ತಿ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಅವರು ಆ ತರ ಇದ್ದವರು. ಇವತ್ತು ಪಾಪ ಅಮ್ಮ ನೋಡಿ ಎಷ್ಟು ಕಷ್ಟ ಅಂದ್ರೆ, ಬಡತನದಿಂದ ಬಂದಿರೋ ಅಮ್ಮ ಮಕ್ಕಳಿಗೋಸ್ಕರ ತುಂಬಾ ಕಷ್ಟ ಬಿದ್ದಾಳೆ. ನಮ್ಮ ತಾಲೂಕೆ ಹೇಳ್ಬೇಕಂದ್ರೆ ಸುರಪುರ ತಾಲೂಕು ಕನ್ಯಾಳಿ ಗ್ರಾಮ ಅಂತ ಅನ್ನೋ ಅಮ್ಮ ಮಲ್ಲಮ್ಮ. ತುಂಬಾ ಖುಷಿ ಆಗ್ತಾ ಇದೆ. ಅದು ಹೆಂಗ್ ಸೆಲೆಕ್ಟ್ ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ, ನಮ್ಮ ತಾಲೂಕು ಅವ್ರದೇ ನಮ್ಗೆ ಗೊತ್ತಿಲ್ಲ. ಇದು ಈ ತರ ಸೆಲೆಕ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಗೊತ್ತಾ, ತುಂಬಾ ಖುಷಿ ಆಗುತ್ತೆ. ಎಲ್ಲಿ ಹುಡುಕೊಂಡು ತಗೊಂಬಂದ್ರ ಕಲರ್ಸ್ ಕನ್ನಡ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಇಂತಿಂತ ವ್ಯಕ್ತಿಗಳನ್ನ ಹುಡ್ಕೊಂಡು ಬರ್ತಾರೆ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಇನ್ನೊಬ್ರು ಮಾಳು ನಿಪ್ನಾಳ್ ಅಂದ್ರೆ ನಾ ಡ್ರೈವರ್ ಸಾಂಗ್ ಗೊತ್ತಲ್ಲ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಇಡೀ ವರ್ಲ್ಡ್ ವೈಡ್ ರೆಕಾರ್ಡ್ ಆಗಿದೆ. ಬರೀ ನಮ್ ಕರ್ನಾಟಕ ಅಲ್ಲ, ವರ್ಲ್ಡ್ ವೈಡ್. ಮಾಳು ನಿಪ್ನಾಳ್ ಅಂದ್ರೆ ನಾ ಡ್ರೈವರ್ ಸಾಂಗ್ ಅಂತಂದ್ರೆ ಫುಲ್ ಫೇಮಸ್ ಸಾಂಗ್. ಎಂತ ಒಂದು ಕಾಲೇಜ್ ಹುಡುಗಿಯರು ಹೋಗ್ಲಿ, ಇನ್ನೊಬ್ರಾಗ್ಲಿ, ಯಾರ್ದಪ್ಪ ಇದು ಇದು ಮಾಳು ನಿಪ್ನಾಳ್ ಅಂತೇಳಿ. ಯಾವಾಗ ನಮ್ ಡಿ ಬಾಸ್ ಒಂದು ಫಂಕ್ಷನ್ ಆಯ್ತು ಗೊತ್ತಾ, ಇದು ಸರ್ ಇಲ್ಲಿ ಆಯ್ತಲ್ಲ ಸರ್, ಅದು ಯಾವ್ದು ಸರ್, ಅದು ಯಾವ್ದು ಸಿನಿಮಾದ ಆಯ್ತು ಅನ್ಸ? ಸಿನಿಮಾದು ಅವತ್ ಬಂದಿದ್ರು ನೋಡಿ. ಅದೇ ಆ ಫಿಲಮ್ ಅವರು ಸಾಂಗ್ ಆಡಿದಾರ ನೋಡಿ. ಅವಾಗ ಫುಲ್ಲು ನಮ್ಮ ವರ್ಲ್ಡ್ ವೈಡ್ ಗೊತ್ತಾದ್ರು ಅಂತ ಹೇಳಕ್ ತುಂಬಾ ಇಷ್ಟಪಡ್ತೀನಿ. ಯಾರು ಮಾಳು ನಿಪ್ನಾಳು. ಈ ಸರಿ ನಿಮ್ ಉತ್ತರ ಕರ್ನಾಟಕದವ್ರೆ ಇಬ್ರಲ್ಲಿ ಯಾರೋ ಒಬ್ರು ಗೆಲ್ಬೇಕು ಅಂತ ಆಸೆ ಪಡ್ತೀರಾ? 100ಕ್ಕೆ 100 ಮಾಳು ನಿಪ್ನಾಳು ಮಲ್ಲಮ್ಮ, ಇವ್ರಿಬ್ರಲ್ಲಿ ಯಾರು ಗೆದ್ರು ಖುಷಿನೇ ಸರ್. ಈಗಾಗ್ಲೇ ಮಲ್ಲಮ್ಮ ಫೈನಲ್ ಹೋಗಿದ್ದಾಳೆ, ಅಂದ್ರೆ 3ನೇ ವಾರಕ್ಕೆ ಒಂದು ಫೈನಲ್ ಇದೆ. ಫಸ್ಟ್ ಕಂಟೆಸ್ಟೆಂಟ್ ಆಗಿ ಮಲ್ಲಮ್ಮನೇ ಹೋಗಿರೋದು ಸರ್. ಮಲ್ಲಮ್ಮ ಅಂತಂದ್ರೆ ಬಡತನ, ತುಂಬಾ ಬಡತನದವರು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರಲ್ಲ, ಅದು ಸತ್ಯ ಆಗ್ತಾ ಇದೆ. ಸಪೋರ್ಟು ಮಾಡ್ತಾ ಇದಾರೆ. ಆ ತರ ಎಮ್ಮಂದ್ ಹೆಂಗ್ ಗೊತ್ತಾ, ಒಂಥರ ನಿಷ್ಕಲ್ಮಶ ಮನ್ಸು. ಒಳಗಡೆ ಒಂದು ಹೊರಗಡೆ ಒಂದಿಲ್ಲ. ಏನಿದ್ದದ್ದು ಇಲ್ಲಿ ಏನಂತ ಅನ್ಸುತ್ತೋ ಅದನ್ನೇ ಡೈರೆಕ್ಟ್ ಆಗಿ ಮಾತಾಡ್ತಾಳೆ. ಅದಕ್ಕೆ ಜನ ಇಷ್ಟಪಡ್ತಾ ಇದಾರೆ ಆ ಎಮ್ಮನ್ನ. ಇನ್ನೊಂದು ಎಕ್ಸ್ಪ್ರೆಷಲ್ ಹೇಳ್ಬೇಕಾದ್ರೆ ನಮ್ಮ ತಾಲೂಕವ್ರ ಅಂತ ಹೇಳಕ್ ತುಂಬಾ ಹೆಮ್ಮೆ ಆಗ್ತಾ ಇದೆ. ನಮ್ ತಾಲೂಕವ್ರ ನಿಂತಿಂತ ಪ್ರತಿಭೆಗಳಿದಾವಲ್ಲ, ಅದನ್ನ ಗುರುತಿಸಿ ತಗೊಂಬಂದ್ರಲ್ಲ ನಮ್ ಕಲರ್ಸ್ ಕನ್ನಡ ವಾಹಿನಿಯವರು, ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ನಿಮ್ ಮುಖಾಂತರ ತಿಳಿಸ್ಬಿಡಿ ನಿಮ್ ಕಡೆಯಿಂದ. ಖಂಡಿತ ತಲುಪುತ್ತಣ. ಆಮೇಲೆ ಮಲ್ಲಮ್ಮ ನೆನ್ನೆ ಅಳ್ತಾ ಇದ್ಲು, ಅಂದ್ರೆ ನೀವೆಲ್ಲ ಸಿಟಿ ಅವರು, ನಾನೊಬ್ಬ ಹಳ್ಳಿಯೊಳ ಆಗ್ಬಿಟ್ಟೆ, ಏನೋ ಒಂಟಿತನ ಸಿಕ್ಕಾಬಿಟ್ಟೆ ಕಾಡ್ತಾ ಇತ್ತು ಅನ್ಸುತ್ತೆ. ನೆನ್ನೆ ಅಳ್ತಾ ಇದ್ಲು ಬಿಗ್ ಬಾಸ್ ಅಲ್ಲಿ ಪಾಪ. ಯಾಕಂತಂದ್ರೆ ಹಳ್ಳಿಯಿಂದ ದಿಲ್ಲಿವರೆಗೂ ಅಂತ ಒಂದು ಮ್ಯಾಟ್ರ್ ಇದೆ ಸರ್, ಅದು ಗಾದೆನೇ ಇದೆ. ಹಳ್ಳಿಯಿಂದ ಬಂದಿರ ಅಮ್ಮ ಇವತ್ತು ದಿಲ್ಲಿವರೆಗೂ ಫೇಮಸ್ ಆಗ್ತಾಳಂತಂದ್ರೆ, ಹಳ್ಳಿ ವಾತಾವರಣ, ಹಳ್ಳಿ ಜನ, ಆ ಜನದೊಂದಿಗೆ ಬೆರ್ತಿರ್ತಾಳ ಅಮ್ಮ. ಇವತ್ತು ಬೆಂಗಳೂರು ಪೇಟೆ ವಸ್ತು, ಈಗ ನಾವನ್ನ ಹಳ್ಳಿಯವನೇ ಬಂದಿರೋದು. ಆದ್ರೆ ನಾವು ಬಂದು 20 ವರ್ಷ ಆಯ್ತು. ಈಗ ಸಡನ್ಲಿ ಏಕಾಏಕಿ ಕರ್ಕೊಂಬಂದು ಬೆಂಗಳೂರಿಗೆ ಒಂದು ಯಾವ್ದೋ ಒಂದು ರೂಮ್ ಮನೆ ಒಳಗೆ ಕೂಡ ಹಾಕಿದಾಗ ಯಾರಿಗೆ ತಾನೇ ಫೀಲ್ ಆಗಲ್ಲ ಹೇಳಿ ಸರ್? ಫೀಲ್ ಆಗೇ ಆಗುತ್ತೆ ಖಂಡಿತ. ಬಟ್ ಒಳಗಡೆ ಆ ಅಮ್ಮ ಧೈರ್ಯವಾಗಿ ನಿಲ್ತಾಳಂತ ಒಂದು ಕಾನ್ಫಿಡೆಂಟ್ ಇದೆ. ಇವತ್ತಲ್ಲ ನಾಳೆ ಗೆದ್ದೇ ಗೆಲ್ತಾಳೆ. ಆ ಅಮ್ಮನಿಗೂ ಕಾನ್ಫಿಡೆಂಟ್ ಇದೆ. ಯಾಕಂತಂದ್ರೆ ತುಂಬಾ ಪ್ರತಿಭೆ, ಒಳ್ಳೆ ಅದು ಒಡಪುಗಳೆಲ್ಲ ಆಗ್ತಾಳೆ ನಮ್ಮ ಕಡೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಡಪುಗಳು ಅಂತಂದ್ರೆ ತುಂಬಾ ಫೇಮಸ್. ಅದೇನೋ ಮೊನ್ನೆ ಒಂದ್ ಹೇಳಿದ್ರು, ಕರೆ ಕಣ್ಣು ಬಿಳೆ ಅಂತ, ಏನೋ ಬಿಳಿವಲ್ಲ, ಕರಿ ಬೀಜ ಬಿತ್ತವನೇ ಜಾಣ, ಕರಿ ಬೀಜ ಬಿಳಿ ಹೊಲ ಬಿತ್ತವನೇ ಜಾಣ ಅಂತ ಏನೋ ಹೇಳಿದ್ರಲ್ಲ ಸರ್. ಕರೆ ಹೊಲ ಬಿಳಿ ಬೀಜ
ಅದಕ್ಕೆ ಏನಂತ ಒಡಪ್ಪು ಹೇಳಿದ್ರು ತುಂಬಾ ಖುಷಿ ಆಯ್ತು. ಯಾಕಂತಂದ್ರೆ ಉತ್ತರ ಕನ್ನಡ ಪ್ರತಿಭೆ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಇನ್ನೊಬ್ರು ಬಿಟ್ರೆ ಅಶ್ವಿನಿ ಗೌಡ ಅವರು ಏನೋ ಮೊನ್ನೆ ಏನೋ ಸ್ವಲ್ಪ ಜಗಳ ಆಯ್ತು ಅಂತ ಕೇಳಿದೆ. ಅದು ಏನ್ ಜಗಳ ಆಯ್ತು ಅಂತ ನನಗೆ ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ ಅದ್ರ ಬಗ್ಗೆ ತಿಳ್ಕೊಂಡು. ಅದೇ ಅಂದ್ರೆ ಗಿಲ್ಲಿ ನಟನ್ಗೆ ಅವರು ತುಂಬಾ ಒಂಥರ ಟಾರ್ಚರ್ ತರ ಆಗ್ತಾ ಇತ್ತಣ್ಣ. ಹೌದಾ? ಗಿಲ್ಲಿ ನಟನ್ಗೆ ಏನಂತಂದ್ರೆ ನಾವು ಅರಸರು ನಾವ್ ಹೇಳಿದ್ರೆ ನೀವು ಕೇಳ್ಬೇಕು ಅನ್ನೋ ತರ ಒಂದು ಗದಾಪ್ರಹಾರವನ್ನ ಮಾಡ್ತಾ ಇದ್ರು ಅಶ್ವಿನಿ ಗೌಡ ಅವರು. ಅದನ್ನೆಲ್ಲ ನೋಡಿದಾಗ ಏನ್ ಅನಿಸ್ತು ನಿಮ್ಗೆ? ನೋಡಿ, ಇನ್ನೊಂದ್ ಹೇಳಕ್ ಮರ್ತ್ಬಿಟ್ಟೆ. ಗಿಲ್ಲಿ ನಟ ಅವನು ಈ ಕಡೆ ಯಾವ ಸರ್, ಮೈಸೂರು, ಮಂಡ್ಯ. ಮಂಡ್ಯ ಗೊತ್ತು, ಇಂಡಿಯಾಗೆ ಗೊತ್ತು ಅಂತ ಹೇಳ್ತಾರೆ. ಅದ್ರಂಗೆ ನೋಡಿ, ಮಂಡ್ಯದವ್ರನ್ನ ಹಿಡ್ಕೊಂಬಂದವ್ರೆ ಗಿಲ್ಲಿ ನಟ. ಕಾಮಿಡಿ ಕಿಲಾಡಲ್ಲಿ ಜಿ ಕನ್ನಡದಲ್ಲಿ ಇದ್ದ. ಅವನು ಒಳ್ಳೆ ಕಲಿಗಾರ, ಒಳ್ಳೆ ಡೈಲಾಗ್, ಒಳ್ಳೆ ಅದ್ ಹೆಂಗ್ ಕಂಟೆಂಟ್ ಇಟ್ಕೊಂಡು ಮಾತಾಡ್ತಾನಲ್ಲ ಗಿಲ್ಲಿ ನಟ, ತುಂಬಾ ಗ್ರೇಟ್ ವ್ಯಕ್ತಿ ಅವನು. ಅವ್ನ್ ಗೆದ್ರು ಖುಷಿನೇ ಸರ್. ಈ ಸರ್ ತುಂಬಾ ಜನ ಹೇಳ್ತಾ ಇರೋದು ಅವನೇ ಗೆಲ್ತಾನೆ ಅಂತ ಇದಾರಣ್ಣ. ಏನ್ ಅನ್ಸುತ್ತೆ ನಿಮ್ಗೆ? ಖುಷಿನೇ ಒಟ್ಟಿನ. ಗಿಲ್ಲಿ ನಟ ಅಂಡ್ ಮಾಳು ನಿಪ್ನಾಳ್ ಅಂಡ್ ಮಲ್ಲಮ್ಮ, ಮೂರ್ ಜನ ನನ್ನ ಅಕ್ಷರ 3 ಜನದಲ್ಲಿ ಯಾರು ಗೆದ್ರು ಖುಷಿನೇ. ಅದು ಏನಂತಂದ್ರೆ ಆಟ ಅಲ್ವಾ, ಬಿಗ್ ಬಾಸ್ ಅಂತ. ದೇವ್ರೊಬ್ಬ ತೀರ್ಪುಗಾರ ಅಂತ ಮೇಲೆ ಇರ್ತಾನೆ. ಆ ತೀರ್ಪು ಕೊಡೋನು ಅವನೇ. ಕೊನೆಗೂ ಯಾರು ಫೈನಲ್ ಇಷ್ಟು ಅಂತ ಅನ್ನೋದು ಕೊಡೋ ಭಗವಂತನ ಇಚ್ಛೆ ಅದು. ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಓಕೆ, ಒಳ್ಳೇದಾಗ್ಲಿ. ಆಮೇಲೆ ಇನ್ನೊಬ್ಬ ಇದಾರೆ, ಯಾರು ಅಂದ್ರೆ 100 ಕೋಟಿಯ ನಾಯಿ ಸಾಕಿದೀನಿ ಅಂತ ಹೇಳ್ಕೊಳ್ತಾ ಇರ್ತಕ್ಕಂತ ಸತೀಶ್ ಅವರು. ಅವ್ರ ಬಗ್ಗೆ ಏನ್ ಅನ್ಸುತ್ತೆ? 100 ಕೋಟಿ ಸಾಕಿರೋರ್ನೆಲ್ಲ ತಗೊಂಬಂದು ಅಲ್ಲಿಗೆ ಬಿಟ್ಟವ್ರಲ್ಲ, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಕಮೆಂಟ್ ಬರಲ್ಲ. ನೋ ಕಮೆಂಟ್ಸ್. ಪಾಪ ಬಡತನದಲ್ಲಿರೋರ್ನ ಕರ್ಕೊಂಬರ್ಬೇಕು ಸರ್, ನನ್ನ ಅನಿಸಿಕೆ. ಯಾರು ಇರ್ಲಿ, ಅವನು ಸಾಮಾನ್ಯ ಕೂಲಿ ಕಾರ್ಮಿಕನೇ ಇರ್ಲಿ, ಇನ್ನೊಬ್ಬನೇ ಇರ್ಲಿ, ಬಡತನದಲ್ಲಿರೋನ್ ಕರ್ಕೊಂಬಂದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಅವನು ಆಲ್ರೆಡಿ ಗೆದ್ದಿದ್ದಾನೆ ಸರ್, 100 ಕೋಟಿ ಸಂಪಾದನೆ ಮಾಡಿದಾನೆ, ಎಲ್ಲ ಇದೆ. ಅವ್ರನ್ನೆಲ್ಲ ಏನಕ್ಕೆ ಅಂತ ನನ್ನ ಒಂದು ಅನಿಸಿಕೆ. ಬಟ್ ಆಟ ಅಂದಾಗ ಅವರು ಇರ್ಬೇಕು, ಇವ್ರು ಇರ್ಬೇಕಂತ ಅವ್ರ ತಲೆ ಇದ್ರಿರ್ಬೋದೇನೋ. ಅದ್ರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. 100 ಕೋಟಿ ನಾಯಿ ಇರೋದು ನಿಮ್ಗೆ ಗೊತ್ತಿತ್ತ ಮೊದ್ಲೇನಾದ್ರು? 100 ಕೋಟಿ ನಿಮ್ಗೆ ಬೆಳ್ಳೆ ಬಾಳ ನಾಯಿ ಇದ್ದಾವ? ನೋಡಿಲ್ಲ ಸರ್, ನಾನು ಕೇಳೂ ಇಲ್ಲ. 100 ಕೋಟಿ ನಾಯಿ ಕೇಳೂ ಇಲ್ಲ, ಹಿಂದೂ ಕೇಳಿಲ್ಲ, ಮುಂದೆ ಕೇಳಿಲ್ಲ, ಕೇಳೋದೇ ಇಲ್ಲ ಅನ್ಸಿತ್ತೀನಿ. 100 ಕೋಟಿ ನಾಯಿ ಅದು ಯಾವ ಥರ ನಾಯಿ ಅಪ್ಪ? ನಮ್ಗೆ ಒಂದು ಹೊತ್ತಿನ ಊಟಕ್ಕೆ ಒಂದು 50 ರೂಪಾಯಿ ಆದ್ರೆ ಒಂದು ಅನ್ನ ಸಾಂಬಾರು ತಿನ್ಕೊಂಡು ಜೀವನ ಮಾಡೋತೀವಿ ಅನ್ನೋ ಮಟ್ಟದಲ್ಲಿ ಇದ್ದಾಗ ಅವ್ರು 100 ಕೋಟಿಗೆ ನಾಯಿಗೆ ಬಂಡವಾಳ ಹಾಕ್ತಾರಂದ್ರೆ ಯಾವ ಮಟ್ಟದ ಶ್ರೀಮಂತಿಕೆ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಲ್ವಾ? ಬಟ್ ಅಂಥವ್ರನ್ನೆಲ್ಲ ಕರ್ಕೊಂಬಂದಿದ್ದಾರೆ. ಅದು ಏನು ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಒಂದು ಆಟ, ಒಂದು ಮನೋರಂಜನೆ. ಯಾರೇ ಏನೇ ಮಾಡಲಿ ಸರ್, ಮನೋರಂಜನೆ, ಒಳ್ಳೆ ಮನೋರಂಜನೆ ಕೊಡಲಿ ಅನ್ನೋದು ನನ್ನ ಭಾವನೆ. ಆಮೇಲೆ ಯಾರು ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಅವ್ರು ಹಾಕೋದು, ನಾಯಿ ಇದೆ ಅಂತ ಸುಳ್ಳೇನೋ ಹೇಳ್ತಿದಾರ. ಅದು ನನಗೇನು ಗೊತ್ತಾಗ್ತಾ ಇಲ್ಲ ಸರ್. ಅದು ಅದ್ರ ಬಗ್ಗೆ ನಮ್ಗೆ ಗೊತ್ತಿದ್ರೆ ಮಾತಾಡ್ಬೇಕು. 100 ಕೋಟಿ ನಾಯಿ ಇದಾವೋ ಇಲ್ವೋ ನಾವು ನೋಡಿಲ್ಲ, ಎಲ್ಲೂ ಕೇಳೂ ಇಲ್ಲ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಥ್ಯಾಂಕ್ ಯು.